ಇಶಾಂತ್ ಕಿಶಾಂತ್ ಇವ್ರನ್ನ ಮುಂಬೈ ಇಟ್ಕೊಳಕ್ಕೆ ಭಾಳನೇ ಟ್ರೈ ಮಾಡ್ತಾರೆ ಫ್ರೆಂಡ್. ಭಾಳ ಟ್ರೈ ಮಾಡ್ತಾ ಆ ಟೀಮ್ ಕಾರ್ಡ್ ಕೂಡ ತಗೊಳ್ಳಿಲ್ಲ. ಆದರೆ ಬೆಟ್ಟಿಂಗ್ನಲ್ಲೇ ಪೈಪೋಟಿ ಕೊಡ್ತು. ಆದರೂ ಕೂಡ ಹೈದರಾಬಾದ್ ಇವ್ರನ್ನ ತೊಗೊಂಡಿದೆ ಫ್ರೆಂಡ್. ಫೈನಲ್ ಆಗಿ ಇಶಾಂತ್ ಕಿಶನ್ನ ಟೋಟಲ್ ಆಗಿ ಇವರಿಗೆ ಕೊಟ್ಟಿದ್ದು, ಹೈದರಾಬಾದ್ ಇವರಿಗೆ ಕೊಟ್ಟಿದ್ದು, ಇಶಾಂತ್ ಕಿಶನ್ಗೆ ಕೊಟ್ಟಿದ್ದು 11,25,00,000. ಮುಂಬೈ ಇವ್ರನ್ನ ಬಿಡೋಕ್ಕೆ ಮನಸ್ಸು ಆಗಲಿಲ್ಲ. ಆದರೂ ಕೂಡ ಪೈಪೋಟಿ ಮಾಡ್ತು ಆದರೂ ಕೂಡ ಕೊನೆಗೆ ಕೈ ಬಿಟ್ಟು ಅಲ್ಲಿಗೆ ಹೈದರಾಬಾದ್ನವ್ರು ತೊಗೊಂಡ್ರು. ಅವರು ಖುಷಿ ಆದರು ಫ್ರೆಂಡ್. ಹೈದರಾಬಾದ್ ಫ್ರಾಂಚೈಸಿ ಇವ್ರು ತೊಗೊಂಡು ಖುಷಿ ಆಯಿತು. ಯಾಕಂದರೆ ಓಪನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಪರವಾಗಿಲ್ಲ, ಟಕನೇ 4 ಹೊಡೆಯೋದು, ಟಕನೇ 6 ಹೊಡೆಯೋದು, ಇವರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಂಡಿಯಾ ಟೀಮ್ನಲ್ಲಿ ಕೂಡ ಇವರು ಆಡ್ತಾರೆ ಫ್ರೆಂಡ್. 2020ಗೂ ಕೂಡ ಆಯ್ಕೆ ಆಗ್ತಾರೆ. ಪರವಾಗಿಲ್ಲ, ಮುಂಬೈ ಕೈ ಬಿಡ್ತು, ಹೈದರಾಬಾದ್ ಇವ್ರನ್ನ ತೊಗೊಂತು. ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದರೆ ಟ್ರೆಂಟ್ ಬೋಲ್ಟ್ ಹೋದನೇ ಸಲ ಮುಂಬೈಗೆ ಆಡಿದರು. ಈ ಸಲನೂ ಕೂಡ ಮುಂಬೈ ಅವ್ರನ್ನ ಕೈ ಬಿಡಲಿಲ್ಲ ಫ್ರೆಂಡ್. ಟೋಟಲ್ ಆಗಿ ಅವ್ರನ್ನೇ ಇಟ್ಕೊಂತು, ಟ್ರೆಂಟ್ ಬೋಲ್ಟ್ನೇ ಇಟ್ಕೊಂತು ಮುಂಬೈ. ಎಷ್ಟು ದುಡ್ಡಿಗೆ ಅಂದರೆ 12,50,00,000ಕ್ಕೆ 12,50,00,000ಕ್ಕೆ ಟ್ರೆಂಟ್ ಬೋಲ್ಟ್ ಮತ್ತು ಕೂಡ ಮುಂಬೈ ಪಾಲಾಗಿದ್ದಾರೆ ಫ್ರೆಂಡ್. ಬುಮ್ರಾ, ಟ್ರೆಂಟ್ ಬೋಲ್ಟ್ ಇವರಿಬ್ಬರು ಬಾಲರ್, ಮೇನ್ ಬಾಲರ್. ಟೋಟಲ್ ಆಗಿ 4 ಓವರ್ ಬ್ಯಾಟ್ಮನ್ಸಿಗೆ ಮಿಸ್ ಕೊಡೋಕ್ಕೆ ಬರಲ್ಲ, ಅಂದರೆ ರನ್ ಹೊಡೆಯೋಕ್ಕೆ ಪರದಾಡಬೇಕು. ಆ ರೀತಿ ಬಾಲಿಂಗ್ನ ಟೈಟ್ ಮಾಡ್ಕೊಂಡಿದೆ ಮುಂಬೈ. ನೋಡೋಣ ಫ್ರೆಂಡ್, ಈ ಒಂದು 2025ರಲ್ಲಿ ಏನು ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ನೋಡೋಣ. ಟ್ರೆಂಟ್ ಬೋಲ್ಟ್ ನ್ಯೂಜಿಲೆಂಡ್ ಆಟಗಾರ ಇವರು ಫ್ರೆಂಡ್. ನ್ಯೂಜಿಲೆಂಡಲ್ಲಿ ಮೇನ್ ಬೌಲರ್ ಇವರು ಫ್ರೆಂಡ್. ಇಶಾಂತ್ ಕಿಶಾಂತ್ ಹೈದರಾಬಾದ್ ಹೋಗೋಕ್ಕೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಟ್ರೆಂಟ್ ಬೋಲ್ಟ್ ಮತ್ತು ಮುಂಬೈ ಹೋಗೋದಕ್ಕೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದು ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ. ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಇಂಥ ಡಿಶನ್ ಟೇಕ್ ಕೇರ್. ಬಾಯ್.